ಒಡಂಬಡಿಕೆ ಏನಿದೆ ಇದರ ಅಪಾಯಕಾರಿಯಾದಂಥ ವಿನಾಶಕಾರಿಯಾದಂಥ ಸಂಗತಿಗಳ ಬಗ್ಗೆ ನಮಗೆ ಹೆಚ್ಚು ಪರಿಚಯ ಇಲ್ಲ, ಹೆಚ್ಚು ತಿಳುವಳಿಕೆ ಇಲ್ಲ. ಈ ಒಪ್ಪಂದ ಏನಿದೆ ಇದು ಕೇವಲ ವ್ಯಾಪಾರದ ಒಪ್ಪಂದ ಅಲ್ಲ, ಇದು ಭಾರತದ ಮೇಲೆ ಅಮೆರಿಕ ನಡೆಸುತ್ತಿರುವ ಆರ್ಥಿಕ ಆಕ್ರಮಣ, ಭಾರತದ ರಾಜಕೀಯ ಸಾರ್ವಭೌಮತ್ವವನ್ನು ನಾಶ ಮಾಡುವಂತಹ ಒಂದು ಕ್ರಮ ಇದು. ಸುಂಕವನ್ನ, ತೆರಿಗೆಯನ್ನ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ರವರು ಒಂದು ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. He is using tariff as a weapon against India, against many countries. ಭಾರತ ಒಂದೇ ಅಲ್ಲ, ಬಾಂಗ್ಲಾದೇಶ ಜೊತೆನೂ ಕೂಡ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ, ಅನೇಕ ದೇಶಗಳ ಜೊತೆ ಅವರು ಒಪ್ಪಂದ ಮಾಡಿಕೊಡ್ತಾ ಇದ್ದಾರೆ. ಈ ಎಲ್ಲ ಒಪ್ಪಂದಗಳ ಹಿಂದೆ ಅವರು ಹೊರಡಿಸಿರುವಂತ ಜಂಟಿ ಹೇಳಿಕೆ ಏನಿದೆ, ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದ ಮಧ್ಯಂತರ ಒಪ್ಪಂದ ಇದೆ, ಅಂತಿಮ ಅಲ್ಲ. ಈ ಮಧ್ಯಂತರ ಒಪ್ಪಂದದ ಪರಿಭಾಷೆ ಏನಿದೆ, ಪರಿಭಾಷೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಒಪ್ಪಂದದ ಮೂಲಕ ಅಮೆರಿಕದ ಹಿತಾಸಕ್ತಿಗಳನ್ನು ನಾವು ಕಾಪಾಡುತ್ತೇವೆ. ಆದರೆ ಈ ಜಂಟಿ ಹೇಳಿಕೆಯಲ್ಲಿ ಆ ರೀತಿ ಭಾರತದ ಹಿತಾಸಕ್ತಿಗಳನ್ನು ನಾವು ರಕ್ಷಿಸಿಕೊಳ್ತೇವೆ ಅನ್ನುವಂಥ ಸಂಗತಿ ಇಲ್ಲ, ಅನ್ನುವ ಒಂದು ಕರಾರು ಅದರಲ್ಲಿಲ್ಲ. ಕೇವಲ ಅಮೆರಿಕದ ಹಿತಾಸಕ್ತಿಯನ್ನು ಇಳಿಸ್ಕೊಳ್ಳುವಂಥದ್ದು, ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಅನ್ನುವಂಥದ್ದು. 3-4 ಸಂಗತಿಗಳನ್ನು ನಾವು ಈ ಒಪ್ಪಂದದಲ್ಲಿ ಜ್ಞಾಪಕ ಇಟ್ಕೋಬೇಕು. ಈ ಒಪ್ಪಂದದ ಸಂಕ್ಷಿಪ್ತ ರೂಪ ಅಂದ್ರೆ 4 ಸಂಗತಿಗಳು. ಒಂದು, ಅಮೆರಿಕ ಏನು ಭಾರತಕ್ಕೆ ಸರಕುಗಳು ಮತ್ತು ಆಹಾರ ಪದಾರ್ಥಗಳು, ಕೃಷಿ ಸರಕುಗಳನ್ನು ರಫ್ತು ಮಾಡುತ್ತೆ, ಭಾರತಕ್ಕೆ ರಫ್ತು ಮಾಡುತ್ತೆ, ಹಾಗೆ ಭಾರತಕ್ಕೆ ಅಮೆರಿಕ ರಫ್ತು ಮಾಡುವ ಸಂಗತಿಗಳ ಮೇಲೆ, ವಸ್ತುಗಳ ಮೇಲೆ ಭಾರತ ತೆರಿಗೆಯನ್ನು ವಿಧಿಸುವಂತಿಲ್ಲ, ಮುಕ್ತ ತೆರಿಗೆ. ಅಮೆರಿಕದ ವಸ್ತುಗಳು ಭಾರತಕ್ಕೆ ಪ್ರವೇಶಿಸಿದ ತೆರಿಗೆ ಇಲ್ಲ, ಟ್ಯಾರಿಫ್ ಫ್ರೀ ಇಂಪೋರ್ಟ್. ಇದು ಒಂದು. ಎರಡನೇದ್ದು, ಭಾರತ ಅಮೆರಿಕಕ್ಕೆ ಏನನ್ನು ರಫ್ತು ಮಾಡುತ್ತೆ, ಭಾರತದ ವ್ಯಾಪಾರಗಾರರು ಏನನ್ನು ಅಮೆರಿಕಕ್ಕೆ ಮಾರಾಟ ಮಾಡ್ತಾರೆ, ಅದರ ಮೇಲೆ ಅಮೆರಿಕವು 18% ತೆರಿಗೆಯನ್ನು ವಿಧಿಸ್ತದೆ. ಮೂಲದಲ್ಲಿದ್ದದ್ದು ಫೆಬ್ರವರಿ 9ನೇ ತಾರೀಕು ಏನು ಸಹಿ ಆಯಿತು ಮಧ್ಯಂತರ ಒಪ್ಪಂದ, ಅದರ ಪ್ರಕಾರ ಭಾರತವು ಅಮೆರಿಕಕ್ಕೆ ರಫ್ತು ಮಾಡುವ ಸರಕುಗಳ ಮೇಲೆ 18% ತೆರಿಗೆ. ಅಂದ್ರೆ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇದ್ರೆ ಅಮೆರಿಕಕ್ಕೆ ನಾವು ರಫ್ತು ಮಾಡಿದ್ರೆ ಅದು 110 ರೂಪಾಯಿ ಆಗ್ತದೆ. 18% ಹೀಗೆ ತೆರಿಗೆ ವಿಧಿಸುವಂಥದ್ದು. ಆದರೆ ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಅಧ್ಯಕ್ಷರ ಕ್ರಮವನ್ನು ರದ್ದುಪಡಿಸಿದ್ರಿಂದಾಗಿ ಆ ತೆರಿಗೆಯಿಂದ 18ರಿಂದ 10ಕ್ಕೆ ಇಳಿಸಿದ್ರು, ಮತ್ತೆ 15ಕ್ಕೆ ಏರಿಸಿದ. ಅಂದರೆ ಈ ಎಲ್ಲ ವ್ಯವಹಾರಗಳನ್ನ, ಒಪ್ಪಂದಗಳನ್ನ ನೋಡಿದ್ರೆ ಇಲ್ಲಿ ಯಾವುದು ಕೂಡ ನಿಶ್ಚಿತತೆ ಇಲ್ಲ, ಸರ್ಟೈನಿಟಿ ಇಲ್ಲ. ಒಂದು ದಿನ ಒಂದು ರೀತಿಯ ನಿಯಮಗಳನ್ನು ಹೇರಿದ್ರೆ ಮತ್ತೊಂದು ದಿವಸ ಅದನ್ನು ಬದಲಾಯಿಸ್ತಾ ಇದ್ದಾರೆ. ಮತ್ತು ಅಮೆರಿಕವು ಭಾರತಕ್ಕೆ ರಫ್ತು ಮಾಡುವ ವಸ್ತುಗಳ ಪಟ್ಟಿಯಲ್ಲಿ ಅದು ಅನೇಕ ರೀತಿಯ ವಸ್ತುಗಳನ್ನು ಅಮೆರಿಕ ನಮಗೆ ರಫ್ತು ಮಾಡುತ್ತೆ. ಅದರಲ್ಲಿ ಮೂಲ ಒಪ್ಪಂದದಲ್ಲಿ ಬೇಳೆಕಾಳುಗಳಿರಲಿಲ್ಲ, ಪಲ್ಸಸ್ ಇರಲಿಲ್ಲ. ಆ ಮೂಲ ಒಪ್ಪಂದದ ನಂತರ ಫ್ರೇಮ್ವರ್ಕ್ ಒಂದನ್ನು ನಾವು ಪ್ರಕಟಿಸಿದಾಗ ಅದರಲ್ಲಿ ಆ ಎಲ್ಲ ಆಮದು ವಸ್ತುಗಳ ಜೊತೆಗೆ ಕೊನೆಗೆ ಸರ್ಟನ್ ಪಲ್ಸಸ್ ಅನ್ನೋ ಪದ ಸೇರಿಸಿದ್ರು. ಆಮೇಲೆ ಒಂದು 3-4 ದಿವಸ ಆದ್ಮೇಲೆ ಮತ್ತೊಂದು ಫ್ರೇಮ್ವರ್ಕ್ ಅನ್ನು ಅನೌನ್ಸ್ ಮಾಡಿ ಅದರಲ್ಲಿದ್ದಂತ ಸರ್ಟನ್ ಪಲ್ಸಸ್ ಅನ್ನೋ ಪದ ತೆಗೆದು, ಹೀಗೆ ಇಡೀ ಒಪ್ಪಂದವನ್ನ ಅಮೆರಿಕ ತನಗೆ ಬೇಕಾದ ರೀತಿಯಲ್ಲಿ ಏಕಪಕ್ಷೀಯವಾಗಿ ಯೂನಿಲ್ಯಾಟ್ರಲ್ ಆಗಿ ಅದನ್ನು ರೂಪಿಸ್ತಾ ಇದೆ.
ನಾವು ದ್ವಿಪಕ್ಷೀಯ ಒಪ್ಪಂದ ಅಂತ ಹೇಳ್ತೇವೆ, ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ, ಅಲ್ಲ, ಅದು ಮೂಲದಲ್ಲಿ ಏಕಪಕ್ಷೀಯವಾದಂತ ಒಪ್ಪಂದ. ಅದು ಎರಡನೇದು. ಮೂರನೇದು ಬಹಳ ಆತಂಕಕಾರಿಯಾದಂಥ ಸಂಗತಿ ಇದರಲ್ಲಿ ಇರೋದು ಅಂತ ಹೇಳಿದ್ರೆ, ಈ ಒಪ್ಪಂದದ ಜೊತೆಗೆ ಕೆಲವು ಷರತ್ತುಗಳನ್ನು ಅಮೆರಿಕ ಭಾರತದ ಮೇಲೆ ವಿಧಿಸಿದೆ. ಈ ಒಪ್ಪಂದದ ಪ್ರಕಾರ ಅನೇಕ ಷರತ್ತುಗಳು, ಬಹಳ ಮುಖ್ಯವಾದದ್ದು, ಭಾರತ ಇನ್ನು ಮೇಲೆ ಅಮೆರಿಕದಿಂದ ಪ್ರತಿ ವರ್ಷ 100 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಕೊಂಡುಕೋಬೇಕು, ಖರೀದಿಸಬೇಕು. $500 ಬಿಲಿಯನ್ ಅಂತ ಹೇಳ್ತಾರೆ 5 ವರ್ಷಗಳು, ಅಂದ್ರೆ ವಾರ್ಷಿಕ $100 ಬಿಲಿಯನ್ ಆಗುತ್ತೆ. ವಾಸ್ತವಿಕವಾಗಿ ನಾವೀಗ ವಾರ್ಷಿಕವಾಗಿ ಅಮೆರಿಕದಿಂದ ಆಮದು ಮಾಡಿಕೊಳ್ತಾ ಇರುವಂತಹ ವಸ್ತುಗಳ ಪ್ರಮಾಣ ಕೇವಲ $45 ಬಿಲಿಯನ್. $45 ಬಿಲಿಯನ್ ಇದ್ದದ್ದನ್ನ ಈ ವಾರ್ಷಿಕ $100 ಬಿಲಿಯನ್ ಅನ್ನ ಮಾಡುವ ಸಾಮರ್ಥ್ಯ ನಮಗಿದೆಯೇ? ಅಷ್ಟನ್ನು ನಾವು ಕೊಂಡುಕೊಳ್ಳೋದು ಸಾಧ್ಯವೇ ಭಾರತಕ್ಕೆ? ಆದರೆ ಈ ಷರತ್ತನ್ನ ಅಮೆರಿಕದವರು ಭಾರತದಲ್ಲಿ ಹೇಳಿದಾಗ ಭಾರತ ಒಪ್ಪಿಕೊಂಡಿದೆ. ಇಂಡಿಯಾ ಕಮಿಟೆಡ್ to import $500 billion of goods from America over a period of 5 years. ಈ ಷರತ್ತನ್ನು ವಿಧಿಸಿದೆ. ಇದು ಒಂದು ಬಹಳ ಮುಖ್ಯವಾದ ಅಪಾಯಕಾರಿಯಾದಂಥ ಸಂಗತಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ರವರು ಭಾರತದ ಮೇಲೆ ವಿಧಿಸಿದ ಮತ್ತೊಂದು ಷರತ್ತು ಅಂತ ಹೇಳಿದ್ರೆ, ಇದುವರೆಗೂ ಕೂಡ ನಾವೇನು ಡಿಸ್ಕೌಂಟ್ ನಲ್ಲಿ ರಷ್ಯಾದಿಂದ ಪೆಟ್ರೋಲ್ ಅನ್ನು ಖರೀದಿಸ್ತಾ ಇದ್ದು, ಆ ಒಂದು ರಷ್ಯಾದಿಂದ ಪೆಟ್ರೋಲ್ ಅನ್ನು ಖರೀದಿಸೋದನ್ನು ನಿಲ್ಲಿಸಬೇಕು. ಅಂದ್ರೆ ಭಾರತ ಯಾರಿಂದ ಏನು ಕೊಳ್ಳಬೇಕು ಅನ್ನೋದನ್ನ ಅವರು ನಿರ್ಧರಿಸ್ತಾರೆ, ನಾವಲ್ಲ. ಈ ಷರತ್ತಿಗೂ ಕೂಡ ಭಾರತ ಒಪ್ಪಿಕೊಂಡಿದೆ. ಹೀಗೆ ತೆರಿಗೆಗೆ ಸಂಬಂಧಪಟ್ಟಾಗ ನಾವು ನಷ್ಟವನ್ನು ಅನುಭವಿಸ್ತೇವೆ. $500 ಬಿಲಿಯನ್ ಸರಕುಗಳನ್ನು 5 ವರ್ಷದಲ್ಲಿ ಕೊಂಡ್ಕೋಬೇಕು ಅನ್ನುವಂಥದ್ದು ನಮ್ಮ ಸಾಮರ್ಥ್ಯವನ್ನು ಮೀರಿದ್ದು. ಅಷ್ಟು ವಿದೇಶಿ ವಿನಿಮಯವೂ ಕೂಡ ನಮ್ಮ ಹತ್ರ ಇಲ್ಲ. ಮತ್ತು ಕೊನೆಯದಾಗಿ ಬಹಳ ನಮ್ಮ ಸ್ವಾತಂತ್ರ್ಯದ ಮೇಲೆ ನಡೆದಿರುವ ದಾಳಿ ಅಂತ ಹೇಳಿದ್ರೆ, ರಷ್ಯಾದಿಂದ ಭಾರತ ಪೆಟ್ರೋಲ್ ಅನ್ನು ಖರೀದಿಸ್ತದೋ ಇಲ್ಲವೋ ಅನ್ನೋದನ್ನ ಕಣ್ಗಾವಲು ಇಡ್ಲಿಕ್ಕೆ ಅಮೆರಿಕ ಒಂದು ವ್ಯವಸ್ಥೆಯನ್ನ ಮಾಡಿದೆ, ಸರ್ವಿಲೆನ್ಸ್ ಮಾಡಿದೆ. ಭಾರತದ ಚಟುವಟಿಕೆಯ ಮೇಲೆ ಕಣ್ಗಾವಲು ಇಡ್ಲಿಕ್ಕೆ ಅಮೆರಿಕಕ್ಕೆ ಯಾವ ಅಧಿಕಾರ ಇದೆ? ಇದು ನಮ್ಮ ಸಂವಿಧಾನದ ಮೇಲೆ, ನಮ್ಮ ಸಾರ್ವಭೌಮತೆಯ ಮೇಲೆ, ನಮ್ಮ ಸ್ವಾಯತ್ತದ ಮೇಲೆ ಮಾಡಿರುವಂತ ಆಕ್ರಮಣ ಇದು. ಹಾಗಾಗಿ ನಾನು ಹೇಳಿದ್ದು, ಈ ಒಪ್ಪಂದ ಅನ್ನುವಂಥದ್ದು ಕೇವಲ ವ್ಯಾಪಾರ ಒಪ್ಪಂದ ಅಲ್ಲ, ಇದು ಟ್ಯಾರಿಫ್ ವಾರ್ ಅಂತೇಳಿ ಕರೀತಾರೆ, ಇದು ಆರ್ಥಿಕ ಆಕ್ರಮಣ ಅಂತೇಳಿ ಕರೀತಾರೆ. ಇದು ನಮ್ಮ ದೇಶದ ಆಹಾರ ಸಾರ್ವಭೌಮತೆಯನ್ನ, ಫುಡ್ ಸಾವರ್ನಿಟಿಯನ್ನ, ಇಂಧನ ಸಾವರ್ನಿಟಿಯನ್ನ, ಎನರ್ಜಿ ಸಾವರ್ನಿಟಿಯನ್ನ ಮತ್ತು ಪೊಲಿಟಿಕಲ್ ಸಾವರ್ನಿಟಿಯನ್ನ ಇದು ನಾಶ ಮಾಡ್ತದೆ. ಈ ಎಲ್ಲ ಸಂಗತಿಗಳನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಅತ್ಯಂತ ದುರದೃಷ್ಟದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿ ಜನಸಮುದಾಯ, ಯುವಜನತೆ, ರೈತರು ಈ ಸಂಗತಿಗಳನ್ನು ಮೂಲದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗದೇ, ಅಧ್ಯಯನ ಮಾಡಲಿಕ್ಕಾಗದೆ ಕೇವಲ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಒಂದು ಭ್ರಮಾತ್ಮಕವಾದಂಥ ಸಂಗತಿಗಳನ್ನು ನಾವು ತುಂಬಿಕೊಳ್ತಾ ಇದ್ದೇವೆ. ನನ್ನ ಸವಿನಯ ಪ್ರಾರ್ಥನೆ, ಗಂಭೀರವಾದಂಥ ಪ್ರಾರ್ಥನೆ ನಿಮ್ಮೆಲ್ಲರಲ್ಲೂ ಕೂಡ ಅಂತಂದರೆ, ವಾಟ್ಸಪ್ ಯೂನಿವರ್ಸಿಟಿ ನೋಡೋದನ್ನು ನಿಲ್ಲಿಸಬೇಕು. ಎಲ್ಲಿವರೆಗೆ ವಾಟ್ಸಪ್ ಯೂನಿವರ್ಸಿಟಿಯಿಂದಲೇ ಮಾಹಿತಿಯನ್ನು ಪಡ್ಕೊಳ್ತೀವೋ ಅಲ್ಲಿಯವರೆಗೆ ಈ ಥರದ ಗಂಡಾಂತಕಾರಿ ಸಂಗತಿಗಳ ವಿರುದ್ಧ ಹೋರಾಟ ಮಾಡುವಂಥದ್ದು, ನ್ಯಾಯವನ್ನು ಪಡೆದುಕೊಳ್ಳುವಂಥದ್ದು ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಈಗ ಅಮೆರಿಕವು ಭಾರತಕ್ಕೆ ಏನೆಲ್ಲ ವಸ್ತುಗಳನ್ನು ರಫ್ತು ಮಾಡ್ತದೆ, ಇದು ಬಹಳ ಮುಖ್ಯವಾದ ಸಂಗತಿ ನಾವು ಗಮನಿಸಬೇಕು. ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ಕೂಡ ಈ ಒಪ್ಪಂದ ಅತ್ಯಂತ ಅಪಾಯಕಾರಿಯಾದಂಥ ಪರಿಣಾಮವನ್ನು ಬೀರುತ್ತದೆ. ಏನು ಅಂತ ಹೇಳಿದ್ರೆ, ಅಮೆರಿಕ
ಕಾರನ್ನ, ಮೆಕ್ಕೆಜೋಳವನ್ನ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತದೆ, ಬೆಳೀತದೆ, ಬೃಹತ್ ಪ್ರಮಾಣದಲ್ಲಿ ಬೆಳೀತದೆ. ಕೇವಲ ಕಾರನ್ನು ಅಷ್ಟನ್ನೇ ಅವರು ಬಳಸೋದಿಲ್ಲ, ರಫ್ತು ಮಾಡೋದಿಲ್ಲ. ಆ ಕಾರನ್ನ ಸಂಸ್ಕಾರ ಮಾಡಿ, ಪ್ರೋಸೆಸಿಂಗ್ ಮಾಡಿ, ಅದರಲ್ಲಿರುವಂಥ ಇಥೆಲಾನನ್ನು ವಾಪಸ್ ಬೇರೆ ಮಾಡಿ, ಆ ಕಾಳುಗಳಿಂದ, ಕಾರನ್ನಿಂದ ಇಥೆನಾಲನ್ನು ಬೇರ್ಪಡಿಸಿ ಏನು ಉಳಿತದೆ, ಯಾವುದನ್ನು ನಾವು ಹಿಂಡಿ ಅಂತ ಕರಿತೇವೆ, ಆ ಹಿಂಡಿ ಅತ್ಯಂತ ಪೌಷ್ಟಿಕಯುಕ್ತವಾದಂಥ ಆಹಾರ, ಪಶು ಆಹಾರ. ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅಂತ ಕರೀತಾರೆ, DDG ಅಂತೇಳಿ ಕರೀತಾರೆ. ಈ ಕಾಳುಗಳನ್ನ, ಮೆಕ್ಕೆಜೋಳದ ಕಾಳುಗಳನ್ನ ಸಂಸ್ಕರಿಸಿ ಅದರಿಂದ ಇಥೆಲಾನನ್ನ ಬೇರ್ಪಡಿಸಿ ಉಳಿದದ್ದನ್ನ ಪಶು ಆಹಾರವಾಗಿ, ಮೀನಿನ ಆಹಾರವಾಗಿ, ಪೌಲ್ಟ್ರಿ ಆಹಾರವಾಗಿ, ಹಂದಿ ಆಹಾರವಾಗಿ ಬಳಸ್ತಾರೆ. ಅದು ಅತ್ಯಂತ ಪೌಷ್ಟಿಕಯುಕ್ತವಾದಂಥದ್ದು, ಫೈಬರ್ ಕಂಟೆಂಟ್ ಹೈ ಇರುವಂಥದ್ದು, ಪ್ರೋಟೀನ್ ಕಂಟೆಂಟ್ ಹೈ ಇರುವಂಥದ್ದು. ಇದನ್ನ ಅವರು ಹಿಮಾಲಯ ಸದೃಶವಾಗಿ ಉತ್ಪಾದನೆ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ. ಸೋಯಾಬೀನ್ನಿಂದಲೂ ಕೂಡ ಉತ್ಪಾದನೆ ಮಾಡ್ತಾರೆ, ಮೆಕ್ಕೆಜೋಳದಿಂದ, ಕಾರದಿಂದಲೂ ಉತ್ಪಾದನೆ ಮಾಡ್ತಾರೆ. ಈ ಒಪ್ಪಂದದ ಪ್ರಕಾರ ಅಮೇರಿಕ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅನ್ನು ಭಾರತಕ್ಕೆ ರಫ್ತು ಮಾಡ್ತದೆ. ರಫ್ತು ಮಾಡುವ ಪಟ್ಟಿಯಲ್ಲಿ ಇದು ಬಹಳ ಮುಖ್ಯವಾದಂಥ ಒಂದು ಸಂಗತಿ, ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅಂತ. ಇದನ್ನ ಭಾರತಕ್ಕೆ ಅವರು ರಫ್ತು ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಅವರು ಉತ್ಪಾದನೆ ಮಾಡೋದ್ರಿಂದಾಗಿ ಅತ್ಯಂತ ಕಡಿಮೆ ಬೆಲೆಗೆ ಅವರು ನಮಗೆ ಆಮದು ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಇದರಿಂದ ಭಾರತದ, ಕರ್ನಾಟಕದ ಕೃಷಿ ವಲಯದ ಮೇಲೆ, ರೈತಾಪಿ ವಲಯದ ಮೇಲೆ ಆಗುವಂತ ಅನಾಹುತಕಾರಿ ಪರಿಣಾಮ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಮೆಕ್ಕೆಜೋಳವನ್ನ 19 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೀತೇವೆ ನಾವು. 19 ಲ್ಯಾಕ್ ಹೆಕ್ಟೇರ್ಸ್ನಲ್ಲಿ ನಾವು ಬೆಳೀತೇವೆ. ಈ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಏನಾದರೂ ಭಾರತದ ಮಾರುಕಟ್ಟೆಗೆ ದೊಡ್ಡ ಪ್ರಮಾಣದಲ್ಲಿ ಬಂತು ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಮೆಕ್ಕೆಜೋಳವನ್ನು ಪಶು ಆಹಾರಕ್ಕೆ ಬಳಸ್ತಾ ಇದ್ರು. 70% ಆಫ್ ಮೆಕ್ಕೆಜೋಳ ಪಶು ಆಹಾರಕ್ಕೆ ಹೋಗೋದು, ಅಲ್ಲೇ ಇರುವಂಥದ್ದು ಡಿಮಾಂಡ್. ಅದು ಕುಸಿದು ಬಿಡ್ತದೆ, ಅದನ್ನು ಯಾರು ಕೊಂಡ್ಕೊಳ್ಳೋದು? ಯಾಕೆ ಅಂತ ಹೇಳಿದ್ರೆ, ಡ್ರೈಡ್ ಡಿಸ್ಟಿಲರಿ ಗ್ರೈನಿನ ಬೆಲೆ ನಮ್ಮ ಮೆಕ್ಕೆಜೋಳ ಬೆಲೆಗಿಂತ ಬಹಳ ಕಡಿಮೆಗೆ ಸಿಗ್ತದೆ ಮತ್ತು ಅದು ಅತ್ಯಂತ ಪೌಷ್ಟಿಕಯುಕ್ತವಾದಂಥದ್ದು. ನಮ್ಮ ಜನ ಸೋವಿ ಬೆಲೆಗೆ ಅವುಗಳನ್ನ ಕೊಂಡ್ಕೊಳ್ತಾರೆ. ಪೌಲ್ಟ್ರಿ ಸೆಕ್ಟರ್ನಲ್ಲಿ, ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಡಿಮಾಂಡ್ ಇದೆ ಅದಕ್ಕೆ. ಇದರಿಂದಾಗಿ ಭಾರತದ, ಕರ್ನಾಟಕದ ಮೆಕ್ಕೆಜೋಳದ ಬೆಳೆಯ ಮೇಲೆ ದೊಡ್ಡ ಆಘಾತಕಾರಿ ಪರಿಣಾಮ ಬೀಳ್ತದೆ. ರೈತರು ಬೀದಿಗೆ ಬೀಳ್ತಾರೆ, ಕೃಷಿ ನಿತ್ರಾಣಗೊಳ್ಳುತ್ತದೆ, ದಿವಾಳಿ ಆಗ್ತದೆ. ಮತ್ತು ಇದರಲ್ಲಿರುವ ಇನ್ನೊಂದು ಅಪಾಯವನ್ನು ರೈತ ಸಂಘದವರು ಕಳೆದ 15-20 ವರ್ಷಗಳಲ್ಲಿ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಕರ್ನಾಟಕದಲ್ಲಿ. ಏನು ಅಂತ ಹೇಳಿದ್ರೆ, ಈ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಏನಿದೆ ಅವುದನ್ನು ಯಾವುದರಿಂದ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ, ಕುಲಾಂತರಿ ತಳಿಗಳಿಂದ ಉತ್ಪಾದನೆ ಮಾಡ್ತಾರೆ. ಜೆನೆಟಿಕಲಿ ಮಾಡಿಫೈಡ್ ಪ್ರಾಡಕ್ಟ್ಸ್ ಇಂದ ಅವ್ರನ್ನ ಉತ್ಪಾದನೆ ಮಾಡಿ, ಅದು ಸೋಯಾಬೀನ್ ಇರ್ಬೋದು, ಕಾರನ್ ಇರ್ಬೋದು, ಇವೆಲ್ಲವೂ ಕೂಡ ಅಮೆರಿಕದಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಬೀಜದ ಮೂಲಕ ಅವರು ಬೆಳೀತಾರೆ. ಅದರ ಮೂಲಕ ಅವರು ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅನ್ನ ತಯಾರು ಮಾಡ್ತಾರೆ. ಅಂದ್ರೆ ಏನಾಯ್ತು, ಇದುವರೆಗೂ ಕೂಡ ಭಾರತ ಜೆನೆಟಿಕಲಿ ಮಾಡಿಫೈಡ್ ಪ್ರಾಡಕ್ಟ್ಸ್ ಅನ್ನ ಆಮದು ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಿಷೇಧಿಸಿದೆ. ಆದರೆ ಈ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅನ್ನ ನಾವು ಆಮದು ಮಾಡಿಕೊಂಡ್ರೆ ಅಪ್ರತ್ಯಕ್ಷವಾಗಿ ಕುಲಾಂತರಿ ತಳಿಗಳು ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳುತ್ತವೆ. ಇಷ್ಟೆಲ್ಲ ಅಪಾಯಗಳು ಈ ಒಂದು ಒಪ್ಪಂದದಲ್ಲಿ ಇರುವಂಥದ್ದು ನಾವು ಗಮನಿಸಬೇಕು. ಇವೆಲ್ಲವೂ ಕೂಡ ರೈತಾಪಿ ವರ್ಗಕ್ಕೆ, ಕೃಷಿ ವರ್ಗಕ್ಕೆ ಬಹಳ ಅಪಾಯಕಾರಿಯಾದಂಥ ಸಂಗತಿ. ಮತ್ತು ಕೇವಲ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅಷ್ಟೇ ಅಲ್ಲ, ಅಮೆರಿಕ ಭಾರತಕ್ಕೆ ಈ ಒಪ್ಪಂದದ ಪ್ರಕಾರ ರಫ್ತು ಮಾಡುವ ಸರಕುಗಳಲ್ಲಿ ಒಣ ಹಣ್ಣುಗಳಿದೆ, ಸಂಸ್ಕರಿಸಿದ ಹಣ್ಣುಗಳಿದೆ,
ಮತ್ತು ಅನೇಕ ಕೈಗಾರಿಕಾ ಸರಕುಗಳಿದ್ದಾವೆ. ಇವೆಲ್ಲವನ್ನು ಕೂಡ ಅಮೆರಿಕ ಈ ಒಪ್ಪಂದದ ಪ್ರಕಾರ ಭಾರತಕ್ಕೆ ರಫ್ತು ಮಾಡುತ್ತೆ ಮತ್ತು ಅದರ ಮೇಲೆ ನಾವು ತೆರಿಗೆಯನ್ನು ವಿಧಿಸುವ ಹಾಗಿಲ್ಲ. ಟ್ಯಾರಿಫ್ ಫ್ರೀ, ಟ್ಯಾಕ್ಸ್ ಫ್ರೀ ಇಂಪೋರ್ಟ್ಸ್. ಅಮೆರಿಕ ಭಾರತಕ್ಕೆ ರಫ್ತು ಮಾಡುವ ಸರಕುಗಳು ತೆರಿಗೆ ಮುಕ್ತ. ಭಾರತ ಅಮೆರಿಕಕ್ಕೆ ರಫ್ತು ಮಾಡುವ ವಸ್ತುಗಳು ತೆರಿಗೆಯುಕ್ತ. ಇಟ್ ಬೇರ್ಸ್ ಟ್ಯಾಕ್ಸ್, ಅವರ್ ಎಕ್ಸ್ಪೋರ್ಟ್ ಬೇರ್ ಟ್ಯಾಕ್ಸ್ ಟ್ಯಾರಿಫ್, ಆದರೆ ಅವರ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಮತ್ತು ಎಷ್ಟು ಟ್ಯಾಕ್ಸ್ ಅದು? ಕೇವಲ 18% ತೆರಿಗೆಯನ್ನು ನಮ್ಮ ವಸ್ತುಗಳ ಮೇಲೆ ವಿಧಿಸ್ತಾರೆ. ಈಗ 15% ಬಂದಿದೆ. ಇದಕ್ಕೆ ಮೊದಲು ಎಷ್ಟಿತ್ತು? 2023ಕ್ಕೆ ಹಿಂದೆ ಈ ತೆರಿಗೆ ಇದ್ದದ್ದು ಕೇವಲ 3%. ನಮ್ಮ ಭಾರತದ ರಫ್ತಿಗೆ ಅಮೆರಿಕದಲ್ಲಿದ್ದಂಥ ತೆರಿಗೆ ಟ್ಯಾರಿಫ್ ಕೇವಲ 3%. Now it has gone up to 15%. So nearly 5 times tariff has increased and we have accepted it. ಇದು ಅತ್ಯಂತ ಅಪಾಯಕಾರಿಯಾದಂಥ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾಕೆ ಇಷ್ಟೆಲ್ಲ ಕೃಷಿಗೆ ಇದರಿಂದ ಅಪಾಯ ಆಗ್ತದೆ ಅಂತ ಹೇಳಿದ್ರೆ, ಅಮೆರಿಕೆಯ ಕೃಷಿ ಮತ್ತು ಭಾರತದ ಕೃಷಿಯನ್ನ ತುಲನಾತ್ಮಕವಾಗಿ ನೋಡಿದ್ರೆ, ಕಂಪೇರ್ ಮಾಡಿ ನೋಡಿದ್ರೆ ಏನೆಲ್ಲ ಸಮಸ್ಯೆಗಳಿವೆ ಅಂತ ನಾವು ಗಮನಿಸ್ತೇವೆ. ಭಾರತದಲ್ಲಿ, ಕರ್ನಾಟಕದಲ್ಲಿ ಸರಾಸರಿ ಹಿಡುವಳಿಯ ಗಾತ್ರ, ಆವರೇಜ್ ಸೈಜ್ ಆಫ್ ಲ್ಯಾಂಡ್ ಹೋಲ್ಡಿಂಗ್, ಇದು 1 ರಿಂದ 2 ಹೆಕ್ಟೇರ್ನಷ್ಟಿದೆ. ಅಮೆರಿಕದಲ್ಲಿ ಸರಾಸರಿ ಭೂ ಹಿಡುವಳಿಯ ಗಾತ್ರ 150 ರಿಂದ 200 ಹೆಕ್ಟೇರ್ಗಳಷ್ಟಿದೆ. ಇದು ಒಂದು ಬಹಳ ಮುಖ್ಯವಾದಂಥ ವ್ಯತ್ಯಾಸವನ್ನು ಗಮನಿಸಿದೆ. ಇದರಿಂದಾಗಿ ಅಮೆರಿಕದಲ್ಲಿ ಕೃಷಿ ಬೆಳೆಗಳ ಈ ಇಳುವರಿ ಭಾರತದಲ್ಲಿರುವಂಥ ಇಳುವರಿಗಿಂತ 3-4 ಪಟ್ಟು ಅಧಿಕವಾಗಿದೆ. ಉತ್ಪಾದನಾ ವೆಚ್ಚ ಅವರಿಗೆ ಸರಾಸರಿ ಕಡಿಮೆ ಆಗ್ತದೆ, ನಮಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗೋದ್ರಿಂದಾಗಿ ಆ ವಸ್ತುಗಳ ಜೊತೆ ನಾವು ಪೈಪೋಟಿ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಹೇಳಿದಾಗೆ ಅಮೆರಿಕದಲ್ಲಿರುವಂಥ ರೈತರ ಸಂಖ್ಯೆ ಕಡಿಮೆ, ರೈತ ಹಿಡುವಳಿಗಳು ಜಾಸ್ತಿ, ರೈತರ ಸಂಖ್ಯೆ ಕಡಿಮೆ. ಹಾಗಾಗಿ ಅಮೆರಿಕದಲ್ಲಿ ಪ್ರತಿ ವರ್ಷ ಪ್ರತಿ ರೈತನಿಗೆ ಸಿಗುವ ಸಹಾಯಧನ, ಸಬ್ಸಿಡಿ $30,000. ಪ್ರತಿ ರೈತನಿಗೆ ಪ್ರತಿ ವರ್ಷ ಸಿಗುವ ಸಬ್ಸಿಡಿ $30,000, ಅಂದರೆ ಸುಮಾರು 27 ಲಕ್ಷ. ಪ್ರತಿ ರೈತನಿಗೆ ಪ್ರತಿ ವರ್ಷ ಸಿಗುವ ಸಹಾಯಧನ 27 ಲಕ್ಷ. ಭಾರತದಲ್ಲಿ ಪ್ರತಿ ರೈತನಿಗೆ ಪ್ರತಿ ವರ್ಷ ಸಿಗುವಂಥದ್ದು ಕೇವಲ $6,000. ಅದನ್ನು ಈ ಸರ್ಕಾರ ಕೊಡ್ತಾ ಇರಬೇಕು. ರೈತರು ಅನ್ನೋದು ಭಿಕ್ಷಕರನ್ನಾಗಿ ಮಾಡಲಾಗಿದೆ. ಈ ಎಲ್ಲ ವ್ಯತ್ಯಾಸಗಳಿರೋದ್ರಿಂದಾಗಿ ಈ ಒಪ್ಪಂದದ ಪ್ರಕಾರ ಭಾರತ ಅಮೆರಿಕದ ಜೊತೆಯಲ್ಲಿ ಯಾವುದೇ ರೀತಿಯ ಸ್ಪರ್ಧೆಯನ್ನ, ಪೈಪೋಟಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು. ಇದರಿಂದಾಗಿ ನಮ್ಮ ಕೃಷಿ ವಲಯ ಜೀರ್ಣಾವಸ್ಥೆಗೆ ಬರ್ತದೆ, ನಮ್ಮ ರೈತಾಪಿ ವರ್ಗ ದಿವಾಳಿ ಆಗ್ತದೆ ಅನ್ನುವಂಥದ್ದು. ಇನ್ನು ಈ ಒಪ್ಪಂದದಲ್ಲಿ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ರವರು ಮತ್ತೆ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಈ ಒಂದು ಒಪ್ಪಂದದ ಮೂಲಕ ನಾವು ಭಾರತದ 140 ಲಕ್ಷ ಕೋಟಿ ಜನರ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ತಿದ್ದೇವೆ. 140 crore ಪಾಪ್ಯುಲೇಷನ್ ಇರುವ ಮಾರುಕಟ್ಟೆ ಇದು. ಭಾರತದ ಮಾರುಕಟ್ಟೆಯನ್ನು ನಾವು ಆಕ್ರಮಿಸಿಕೊಳ್ತೇವೆ. ಇದು ಬಹಳ ಮುಖ್ಯವಾದಂಥ ಸಂಗತಿ. 250 ವರ್ಷಗಳ ಹಿಂದೆ ಆಡಮ್ ಸ್ಮಿತ್ ರವರು, ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ, ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟ್ ಈಸ್ ಎ ಡ್ರೈವಿಂಗ್ ಫೋರ್ಸ್ ಆಫ್ ಡೆವಲಪ್ಮೆಂಟ್. ಮಾರುಕಟ್ಟೆ ವಿಸ್ತರಣೆ ಆದ ಹಾಗೆ ಉದ್ಯೋಗದ ಅವಕಾಶಗಳು ಜಾಸ್ತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಬಂಡವಾಳ ಹೂಡಿಕೆ ಜಾಸ್ತಿ ಆಗುತ್ತೆ. ಅಭಿವೃದ್ಧಿಯ ಚಾಲಕ ಶಕ್ತಿ ಅದು. ಮಾರುಕಟ್ಟೆ ಅನ್ನುವಂಥದ್ದು ಅಭಿವೃದ್ಧಿಯ ಚಾಲಕ ಶಕ್ತಿ. ಭಾರತದ 140 ಕೋಟಿ ಜನರ ಮಾರುಕಟ್ಟೆ ಏನಿದೆ, ಇದು ಬಹಳ ಬೃಹತ್ ಮಾರುಕಟ್ಟೆ. ಎಷ್ಟು ಬೃಹತ್ ಅಂತ ಹೇಳಿದ್ರೆ, ಅಮೆರಿಕದ ಜನಸಂಖ್ಯೆ ಎಷ್ಟು? 34 ಕೋಟಿ. ನಮ್ಮ ಜನಸಂಖ್ಯೆ 140 ಕೋಟಿ.
ಯುರೋಪ್ ಖಂಡದ 50 ದೇಶಗಳ ಜನಸಂಖ್ಯೆ 73 ಕೋಟಿ. ಯುರೋಪ್ ಮತ್ತು ಅಮೆರಿಕ ಕೂಡಿಸಿದ್ರೆ ಅಲ್ಲಿಯ ಜನಸಂಖ್ಯೆ 110 ಕೋಟಿ. ಯುರೋಪ್ ಅಮೆರಿಕ ಕೂಡಿಸಿದ್ರು ಕೂಡ ನಮ್ಮ ಜನಸಂಖ್ಯೆಗೆ ಸಮ ಆಗೋದಿಲ್ಲ. ಹಾಗಾಗಿ ಅಮೆರಿಕಕ್ಕೆ ಕಣ್ಣು ಎಲ್ಲಿದೆ ಅಂತಂದ್ರೆ ಭಾರತದ ಮಾರುಕಟ್ಟೆಯ ಮೇಲಿದೆ. ಈ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳಿಕ್ಕಾಗೇನೆ ಈ ರೀತಿಯ ಒನ್ ಸೈಡೆಡ್ ಅಗ್ರಿಮೆಂಟ್ಗೆ ಅವರು ಒತ್ತಡ ಹಾಕ್ತಿದ್ದಾರೆ, ಎಲ್ಲ ರೀತಿಯ ಒತ್ತಡ ಹಾಕ್ತಿದ್ದಾರೆ. ಮತ್ತು ಈ ಒಪ್ಪಂದದ ಷರತ್ತುಗಳನ್ನು ಭಾರತ ಅನುಸರಿಸ್ತಿದೆಯೋ ಇಲ್ವೋ ಅನ್ನೋದನ್ನು ನೋಡ್ಲಿಕ್ಕೆ ಕಣ್ಗಾವಲನ್ನ ನಿಗಾವಣೆಯನ್ನ ಇಡುವಂತ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ಒಪ್ಕೊಂಡಿದ್ದೇವೆ ನಾವು. ಇದಿಷ್ಟೇ ಅಲ್ಲ, ನಮ್ಮ ಎನರ್ಜಿ ಸೆಕ್ಟರ್ ಇರ್ಬಹುದು, ಡಿಫೆನ್ಸ್ ಸೆಕ್ಟರ್ ಇರ್ಬಹುದು, ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಇರ್ಬಹುದು, ಈ ಎಲ್ಲವನ್ನೂ ಕೂಡ ಅಮೇರಿಕದ ಡಿಫೆನ್ಸ್ ಪ್ರೋಗ್ರಾಮಿಗೆ, ಎನರ್ಜಿ ಪ್ರೋಗ್ರಾಮಿಗೆ ಅಲೈನ್ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಸಂಗತಿಯನ್ನು ಕೂಡ ಇದರಲ್ಲಿ ಒಪ್ಪಂದದಲ್ಲಿ ಒಪ್ಕೊಳ್ಳಾಗಿದೆ. ಅಂದ್ರೆ ನಮ್ಮ ಎನರ್ಜಿ ಪಾಲಿಸಿ, ನಮ್ಮ ಡಿಫೆನ್ಸ್ ಪಾಲಿಸಿ ಅಮೇರಿಕದ ಡಿಫೆನ್ಸ್ ಪಾಲಿಸಿ ಮತ್ತು ಸೆಕ್ಯೂರಿಟಿ ಪಾಲಿಸಿಗೆ ಇಂಟಿಗ್ರೇಟ್ ಆಗಬೇಕು ಅನ್ನೋದು. ಅಂದ್ರೆ ನಮ್ಮ ಸ್ವಾತಂತ್ರ್ಯವನ್ನ, ನಮ್ಮ ಸ್ವಾಯತ್ತತೆಯನ್ನ ಪೂರ್ಣವಾಗಿ ಈ ಒಪ್ಪಂದದ ಮೂಲಕ ಕಳೆದುಕೊಳ್ತೇವೆ. ನಮ್ಮ ವಿದೇಶಿ ನೀತಿ, ಫಾರಿನ್ ಪಾಲಿಸಿ ಅನ್ನುವಂಥದ್ದು ಅಮೆರಿಕದ ಫಾರಿನ್ ಪಾಲಿಸಿಯ ಬಾಲಂಗೋಚಿ ಆಗ್ತದೆ. ಅವರ ವಿದೇಶಿ ನೀತಿಗೆ ನಾವು ಅನುಗುಣವಾಗಿ ನಮ್ಮ ನೀತಿಗಳನ್ನ, ನಮ್ಮ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕಾಗ್ತದೆ. ಈ ಎಲ್ಲ ರೀತಿಯ ಅಪಾಯಗಳು ಕೂಡ ಇರೋದ್ರಿಂದಾಗಿ ಈ ಒಪ್ಪಂದದಿಂದಾಗಿ ಭಾರತಕ್ಕೆ ದೊಡ್ಡ ಅನಾಹುತ ಉಂಟಾಗ್ತದೆ. ನಾನು ಆರಂಭದಲ್ಲಿ ಹೇಳಿದಾಗ ಇದು ಆರ್ಥಿಕ ಆಕ್ರಮಣ. ಇಟ್ ಈಸ್ ಆನ್ಸ್ಲಾಟ್ ಆನ್ ದಿ ಎಕನಾಮಿಕ್ ಸಾವರ್ನಿಟಿ ಆಫ್ ಇಂಡಿಯಾ, ಫುಡ್ ಸಾವರ್ನಿಟಿ ಆಫ್ ಇಂಡಿಯಾ. ಅಲ್ಟಿಮೇಟ್ಲಿ ಇಟ್ ಈಸ್ ಅನ್ ಅಟ್ಯಾಕ್ ಆನ್ ಪೊಲಿಟಿಕಲ್ ಸಾವರ್ನಿಟಿ ಆಫ್ ಇಂಡಿಯಾ. ಅಂದ್ರೆ ನಾವು ನಮಗೆ ಬೇಕಾದ ರೀತಿಯಲ್ಲಿ ಆರ್ಥಿಕ ನೀತಿಯನ್ನು ರೂಪಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತೇವೆ. ಮತ್ತು $500 ಬಿಲಿಯನ್ ವಸ್ತುಗಳನ್ನು ಅಮೆರಿಕದಿಂದ ನಾವು ಕೊಂಡ್ಕೋಬೇಕು ಅಂತ ಅನ್ನೋದಕ್ಕೆ ಒಪ್ಪಿಕೊಳ್ಳುವ ಅಗತ್ಯ ಏನಿದೆ ನಮಗೆ? ಅಮೆರಿಕವನ್ನು ಬಿಟ್ಟು ಬೇರೆ ದೇಶಗಳಿಂದಲೂ ಕೂಡ ನಾವು ಆಮದು ಮಾಡ್ಕೋಬಹುದು. ನಮ್ಗೆ ಎಲ್ಲಿ ಅನುಕೂಲ ಇರ್ತದೋ ಅಲ್ಲಿಂದ. ಅಂದ್ರೆ ಒಟ್ಟಾರೆ ಈ ಒಂದು ಒಪ್ಪಂದ ನಾವು ಎಕನಾಮಿಕ್ಸ್ ನಲ್ಲಿ, ಪೊಲಿಟಿಕಲ್ ಸೈನ್ಸ್ ನಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಗಡಿ ಮತ್ತು ಆಳುಗಳ ನಡುವಿನ ಒಪ್ಪಂದದ ರೀತಿಯಲ್ಲಿದೆ. ಇಟ್ಸ್ ಎ ಕ್ಲೈಂಟ್ ಪ್ಯಾಟ್ರನ್ ರಿಲೇಶನ್ಶಿಪ್ ಇದ್ದಾಗಿದೆ. ಅಂದ್ರೆ ಅವ್ರು ಹೇಳಿದಾಗ ನಾವು ಕೇಳಬೇಕು, ಅಮೆರಿಕ ಹೇಳಿದಾಗ ನಾವು ಕೇಳಬೇಕು, ಅಮೆರಿಕದ ಷರತ್ತುಗಳನ್ನು ನಾವು ಒಪ್ಕೋಬೇಕು, ಅಮೆರಿಕದ ನಿಯಮಗಳನ್ನು ನಾವು ಪಾಲಿಸಬೇಕು. ಹೀಗೆ 75 ವರ್ಷಗಳ ನಂತರ ಯಾವುದನ್ನು ನಾವು ಅಲಿಪ್ತ ನೀತಿಗಳು ಅಂತ ಕರಿತಾ ಇದ್ವಿ, ತಟಸ್ಥ ನೀತಿ ಅಂತ ಅದನ್ನು ಬಿಟ್ಟು ಇವತ್ತು ಅಮೆರಿಕದ ಪರವಾಗಿ, ಅಮೆರಿಕದ ಷರತ್ತುಗಳಿಗೆ ತಲೆಬಾಗಿ ಒಂದು ರೀತಿ ಇದು ಅಮೆರಿಕಕ್ಕೆ ಭಾರತದ ಶರಣಾಗತಿಯ ಸಂಗತಿ ಒಪ್ಪಂದ. ಇಟ್ ಈಸ್ ಎ ಕಂಪ್ಲೀಟ್ ಸರೆಂಡರ್ ಟು ದಿ ಗ್ರೇಟ್ ಪವರ್ ಲೈಕ್ ಅಮೆರಿಕ. ಈ ಎಲ್ಲ ಕಾರಣದಿಂದಾಗಿ ಈ ಒಂದು ಒಪ್ಪಂದದ ಬಗ್ಗೆ ರೈತಾಪಿ ಸಂಘಟನೆಗಳು, ರೈತರು ಅರ್ಥ ಮಾಡ್ಕೋಬೇಕು. ವಾಟ್ಸಾಪ್ ಯೂನಿವರ್ಸಿಟಿ ಬಿಡಬೇಕು. ಅನೇಕ ಆನ್ಲೈನ್ ಜರ್ನಲ್ಗಳಲ್ಲಿ ಉತ್ಕೃಷ್ಟವಾದಂತಹ ಲೇಖನಗಳು ಬರ್ತಿದ್ದಾವೆ, ಅವುಗಳನ್ನು ಓದ್ಕೋಬೇಕು. ಕಾರ್ಯಾಗಾರಗಳನ್ನು ರೈತ ಸಂಘ ಮಾಡಬೇಕಿದ್ರ ಬಗ್ಗೆ ಪ್ರತಿ ಜಿಲ್ಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮ ಆಗಬೇಕು. ಮೆಕ್ಕೆಜೋಳ, ಕರ್ನಾಟಕದ ಮೆಕ್ಕೆಜೋಳದ ರೈತರಿಗೆ ಇದರಿಂದ ದೊಡ್ಡ ಅನಾಹುತ, ಅಪಾಯ ಉಂಟಾಗ್ತದೆ. ಇನ್ನು ಮೇಲೆ ನಮ್ಮ ಮೆಕ್ಕೆಜೋಳವನ್ನ ಪೌಲ್ಟ್ರಿ ಫಾರ್ಮ್ನವರು ಹೆಚ್ಚು ಖರೀದಿಸುವುದಿಲ್ಲ. ಭಾರತದ ಮೆಕ್ಕೆಜೋಳದ 70% ಉತ್ಪಾದನೆಯನ್ನ ಪೌಲ್ಟ್ರಿ ಫಾರ್ಮರೇ ಕೊಂಡ್ಕೊಳ್ಳೋದು, ಪಶು ಆಹಾರದ ಇಂಡಸ್ಟ್ರಿಗಳೇ ಕೊಂಡ್ಕೊಳ್ಳೋದು. ಅದು ಬಿದ್ದೋಗ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವೇನು ರಫ್ತು ಮಾಡ್ತೇವೆ ಅಮೆರಿಕಕ್ಕೆ, ರಫ್ತು ಮಾಡಿದಾಗ ಅವರು ತೆರಿಗೆಯನ್ನು ವಿಧಿಸ್ತಾರೆ. ಹಾಗಾಗಿ ನಮ್ಮ ವಸ್ತುಗಳಲ್ಲಿ ದುಬಾರಿ ಆಗ್ತದೆ, ಬೆಲೆಗಳು ಹೆಚ್ಚಾಗ್ತದೆ.
ಬೆಲೆಗಳು ಹೆಚ್ಚಾದಾಗ ಅರ್ಥಶಾಸ್ತ್ರದ ಮೂಲ ತತ್ವ ಬೇಡಿಕೆ ಬಿದ್ದೋಗ್ತದೆ. ನಮ್ಮ ರಫ್ತು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವುದು. ಆದರೆ ಅಮೇರಿಕ ಮಾಡುವಂಥ ರಫ್ತು ನಮ್ಮಲ್ಲಿ ಸೋವಿ ಆಗ್ತದೆ. ನಾವು ತೆರಿಗೆ ವಿಧಿಸುವ ಹಾಗಿಲ್ಲ ಅವುಗಳ ಮೇಲೆ. ಅವು ಅತ್ಯಂತ ಕಡಿಮೆ ಬೆಲೆಗೆ ನಮಗೆ ದೊರೆಯುತ್ತೆ. ಹಾಗಾಗಿ ನಮ್ಮ ಜನ ದುಬಾರಿ ಅನ್ನೋ ಕಾರಣಕ್ಕೆ ನಮ್ಮ ರೈತರ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಪ್ರತಿಯಾಗಿ ಸೋವಿ ಅನ್ನೋ ಕಾರಣಕ್ಕೆ ಅಮೇರಿಕೆಯ ವಸ್ತುಗಳನ್ನು ಕೊಂಡ್ಕೊಳ್ತೇವೆ. ಹಾಗಾಗಿ ನಮ್ಮ ರೈತಾಪಿ ಬೆಳೆಗಳಿಗೆ ಬೇಡಿಕೆ ಕುಸಿತದೆ, ಬೆಲೆಗಳು ಕುಸಿತದೆ. ಅದಕ್ಕೆ ಹೇಳಿದ್ದು ರೈತರು ಇದರಿಂದಾಗಿ ದಿವಾಳಿ ಆಗ್ತಾರೆ. ಹಾಗಾದ್ರೆ ನಾವೇನು ಮಾಡಬೇಕು? ನಾನು ಆಗಲೇ ಹೇಳಿದಾಗೆ ಮಲ್ಲಿಕಾರ್ಜುನ ರೆಡ್ಡಿ, ಮಾಧವ್ ರೆಡ್ಡಿಯವರು ರಾಜ್ಯ ಮಟ್ಟದ ರೈತ ಸಂಘದ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಈ ರೀತಿಯ ಕಾರ್ಯಾಗಾರಗಳಿಗೆ, ದೊಡ್ಡ ಸಮಾವೇಶ ಅಲ್ಲ, ಚಿಕ್ಕ ಚಿಕ್ಕ ಕಾರ್ಯಾಗಾರಗಳನ್ನು, ಚರ್ಚೆಗಳನ್ನು ಏರ್ಪಡಿಸಬೇಕು. ಪ್ರತಿ ರೈತರಿಗೆ ಏನೆಲ್ಲ ಅನಾಹುತ ಆಗುತ್ತೆ ಇದನ್ನ ಅನ್ನುವಂಥ ತಿಳುವಳಿಕೆಯನ್ನು ಕೊಡಬೇಕು. ಮತ್ತು ಬಹಳ ಮುಖ್ಯವಾಗಿ ನಾನು ನಿಮಗೆ ಕೊಡ್ತಾ ಇರುವಂತ ಕರೆ ಏನು ಅಂತ ಹೇಳಿದ್ರೆ, ಈ ಒಪ್ಪಂದವನ್ನ ರದ್ದುಪಡಿಸುವ ಒತ್ತಡವನ್ನ ಕೇಂದ್ರ ಸರ್ಕಾರದ ಮೇಲೆ ನಾವು ತರಬೇಕು. ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಏನು ದೊಡ್ಡ ಹೋರಾಟ ಆಯಿತು 2021 ಸಂದರ್ಭದಲ್ಲಿ, ಈ ದೇಶದ ರೈತರು ತಿರುಗಿ ಬಿದ್ದಿದ್ದರಿಂದಾಗಿ ಕೇಂದ್ರ ಸರ್ಕಾರ ಆ 3 ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀವಿ. ಅದೇ ರೀತಿಯ ಹೋರಾಟವನ್ನ, ಅದೇ ರೀತಿಯ ಪ್ರತಿಭಟನೆಯನ್ನ ಮತ್ತೊಮ್ಮೆ ರೂಪಿಸಬೇಕಾಗಿದೆ. ಮತ್ತು ನಮ್ಮ ಮಾರುಕಟ್ಟೆ ಏನಿದೆ, ಅವರ ಡೊಮೆಸ್ಟಿಕ್ ಮಾರ್ಕೆಟ್ 140 ಕೋಟಿ ಜನಸಂಖ್ಯೆಯ ಮಾರುಕಟ್ಟೆ, ಸಣ್ಣ ಮಾರುಕಟ್ಟೆ ಅಲ್ಲ. ನಮ್ಮ ಇಡೀ ಯುರೋಪಿನ ಮಾರುಕಟ್ಟೆಗಿಂತ ದೊಡ್ಡದು, ಇಡೀ ಅಮೇರಿಕೆಯ ಮಾರುಕಟ್ಟೆಯಿಂದ 4 ಪಟ್ಟು ದೊಡ್ಡದು. ನಮ್ಮ ಮಾರುಕಟ್ಟೆಯನ್ನ, ಆಂತರಿಕ ಮಾರುಕಟ್ಟೆಯನ್ನು, ಡೊಮೆಸ್ಟಿಕ್ ಮಾರ್ಕೆಟನ್ನು ಬಲಪಡಿಸ್ಬೇಕು. ನಾವು ಬೆಳೆದ ಬೆಳೆಗಳನ್ನ ನಮ್ಮ ಜನ ಕೊಂಡುಕೊಳ್ಳೋ ಹಾಗೆ ಮಾಡಬೇಕು. ಯಾಕೆ ನಮ್ಮಲ್ಲಿ ನಾವು ಬೆಳೆದ ಬೆಳೆಗಳನ್ನು ದೊಡ್ಡ ಪ್ರಮಾಣದಿಂದ ಕೊಂಡುಕೊಳ್ಳಲ್ಲ ಅಂದ್ರೆ, ಜನರ ಹತ್ರ ಹಣ ಇಲ್ಲ, ಉದ್ಯೋಗ ಇಲ್ಲ, ವರಮಾನ ಇಲ್ಲ. ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸಬೇಕು, ಜನರ ಕೈಗೆ ಹಣ ಸಿಗುವಾಗ ಮಾಡಬೇಕು ಮತ್ತು ನಮ್ಮ ಮಾರುಕಟ್ಟೆಯನ್ನು ಭದ್ರಪಡಿಸಬೇಕು. ಕೇವಲ 34 ಕೋಟಿ ಇರುವಂತ ಅಮೆರಿಕದ ಮಾರುಕಟ್ಟೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾದ್ರೆ 140 ಕೋಟಿ 1.4 ಬಿಲಿಯನ್ ಪಾಪ್ಯುಲೇಷನ್ ಇರುವಂತ ಮಾರುಕಟ್ಟೆಯನ್ನು ಹೇಗೆ ಬೆಳೆಸ್ಬೋದು, ಹೇಗೆ ವೃದ್ಧಿಸ್ಬೋದು? ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಮನ ಕೊಡ್ತಾ ಇದೆ. ಆಂತರಿಕವಾಗಿ ಮಾರುಕಟ್ಟೆಯನ್ನು ಬಲಪಡಿಸಬೇಕು. ಈ ಒಂದು ಒಪ್ಪಂದವನ್ನು ರದ್ದು ಮಾಡುವ ಹಾಗೆ ನಮ್ಮ ಧ್ವನಿ, ರೈತರ ಧ್ವನಿ, ನಾಯ್ಸ್ ಅಲ್ಲ ವಾಯ್ಸ್, ಶುಡ್ ರೀಚ್ ನಾಟ್ ಬ್ಯಾಂಗ್ಳೂರ್, ಡೆಲ್ಲಿ. ಆ ರೀತಿಯ ಒಂದು ಬೃಹತ್ ಮತ್ತು ಇದು ಮಧ್ಯಂತರ ಒಪ್ಪಂದ ಒಪ್ಕೊಳ್ಳೋಣ. ಇಂಟರಿಮ್ ಅಗ್ರಿಮೆಂಟ್ ಅಂತಿಮ ಮುಂದಿನ ತಿಂಗಳಲ್ಲಿ ಆಗ್ತದೆ ಅಂತೇಳಿ ಪಿಯೂಷ್ ಗೋಯಲ್ ಅವರು ಹೇಳ್ತಿದ್ದಾರೆ. ಆದರೆ ಈಗಲೇ ಇದ್ರ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಕೊಳ್ತಾರೆ. ಮತ್ತು ನಮ್ಮ ಚಟುವಟಿಕೆಯನ್ನ ಕಣ್ಗಾವಲಿಡಲಿಕ್ಕೆ ಅಮೆರಿಕಕ್ಕೆ ಯಾಕೆ ಅವಕಾಶ ಕೊಡಬೇಕು? ಈ ಎಲ್ಲ ಸಂಗತಿಗಳನ್ನು ನಾವು ಉಗ್ರವಾಗಿ ವಿರೋಧಿಸಬೇಕು. ಮತ್ತು ಅಮೆರಿಕ ಈ ಒಪ್ಪಂದದ ಮೂಲಕ ಬಾಂಗ್ಲಾದೇಶದ ಕಡೆಗೂ ಕೂಡ ಒಪ್ಪಂದ ಮಾಡಿಕೊಂಡಿದೆ. ಆ ಒಪ್ಪಂದದಿಂದಾಗಿ ನಮಗಾಗುವ ಅಪಾಯ ಏನು ಅಂತ ಹೇಳಿದ್ರೆ, ಜವಳಿ ಮತ್ತು ಸಿದ್ಧ ಉಡುಪುಗಳ ಉತ್ಪಾದನೆಯಲ್ಲಿ ನಮಗೆ ಪೈಪೋಟಿ ಬಾಂಗ್ಲಾದೇಶದಿಂದ ಬರೋದು. ಇಡೀ ಪ್ರಪಂಚದಲ್ಲಿ ಗೌರ್ಮೆಂಟ್ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ, ರಫ್ತು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಈ ಅಮೆರಿಕ ಮತ್ತು ಬಾಂಗ್ಲಾದೇಶಗಳ ವ್ಯಾಪಾರ ಒಪ್ಪಂದದ 2 ಸಂಗತಿಗಳು ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಅಮೆರಿಕೆಯ ಹತ್ತಿಯನ್ನ ಕೊಂಡುಕೊಂಡು ಅದರಿಂದ ಅವರು ಸಿದ್ಧ ಉಡುಪು ಮಾಡಿದ್ರೆ, ಆ ಸಿದ್ಧ ಉಡುಪುವನ್ನ ಅಮೆರಿಕಕ್ಕೆ ಸುಂಕ ಇಲ್ಲದಲ್ಲೇ ರಫ್ತು ಮಾಡಬಹುದು. ಹಾಗಾಗಿ ಅವರ ಜವಳಿ ಗಾರ್ಮೆಂಟ್ಸ್ಗೆ ಅಮೆರಿಕದಲ್ಲಿ ಹೆಚ್ಚು ಬೇಡಿಕೆ ಸಿಗ್ತದೆ. ನಮ್ಮ ಜವಳಿ ಮತ್ತು ಸಿದ್ಧ ಉಡುಪಿಗೆ ಅಮೆರಿಕದಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ನಮಗೆ 15% ತೆರಿಗೆ ಬೀಳುತ್ತೆ. ಆದರೆ ಬಾಂಗ್ಲಾದೇಶದ ಉತ್ಪಾದನೆಗೆ
ಅವರು ಅಮೆರಿಕದ ಹತ್ತಿಯನ್ನು ಬಳಸಿ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ತೆರಿಗೆ ಇಲ್ಲ. ಎರಡನೇದ್ದು, ಭಾರತದ ಒಟ್ಟು ಹತ್ತಿ ಉತ್ಪಾದನೆಯಲ್ಲಿ 70% ಬಾಂಗ್ಲಾದೇಶ ಕೊಂಡ್ಕೊಳ್ತದೆ. ಈ ಒಂದು ಒಪ್ಪಂದದಿಂದಾಗಿ ಬಾಂಗ್ಲಾದೇಶ ಭಾರತದ ಹತ್ತಿಯನ್ನ ಬಿಟ್ಟು ಅಮೆರಿಕದ ಹತ್ತಿಯನ್ನು ಕೊಂಡ್ಕೊಂಡ್ರೆ ನಮ್ಮ ಹತ್ತಿಯ ರೈತ ಏನಾಗ್ತದೆ? ನಮ್ಮ ಹತ್ತಿಯ ಬೇಡಿಕೆ ಮಾರುಕಟ್ಟೆ ನಿಂತು ಹೋಗ್ತದೆ, ಕುಸಿದು ಹೋಗ್ತದೆ. ಬಾಂಗ್ಲಾದೇಶದ ಜೊತೆ ಅಮೆರಿಕ ಮಾಡಿಕೊಂಡಿರುವ ಒಪ್ಪಂದ ನಮಗೆ ಅದು ಅಪಾಯಕಾರಿಯಾಗಿ ಪರಿಣಮಿಸ್ತದೆ. ಈ ಎಲ್ಲ ಸಕಲ ಸೂಕ್ಷ್ಮ ಸಂಗತಿಗಳನ್ನು ನಾವು ಈ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಳುವಂತ ಅಗತ್ಯ ಇದೆ. ಮತ್ತು ಇದು ಒಂದು ರೀತಿ ಈ ಒಪ್ಪಂದದ ಮೂಲಕ ಅಮೆರಿಕ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಇದನ್ನ ಗ್ಯಾಂಗ್ಸ್ಟರ್ ಕಲೋನಿಯಲ್ ಪಾಲಿಸಿ ಅಂತ ಹೇಳ್ತಾರೆ, ಗ್ಯಾಂಗ್ಸ್ಟರ್ ಇಂಪೀರಿಯಲ್ ಪಾಲಿಸಿ. ಇದೊಂಥರ ಗುಂಡಾಗಿರಿ. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಒಂದು ರೀತಿಯ ಗುಂಡಾಗಿರಿಯ ಕೆಲಸವನ್ನ ಮಾಡ್ತಿದ್ದಾರೆ. ತಮಗೆ ಬೇಕಾದ ರೀತಿಯಲ್ಲಿ ಒಪ್ಪಂದವನ್ನ ಮಾಡ್ಕೊಳ್ತಿದ್ದಾರೆ. ಯಾವ ವಸ್ತು ಬೇಕು, ಯಾವ ವಸ್ತು ಬೇಡ ಅನ್ನೋದನ್ನ ಒಂದು ದಿವಸ ಸೇರಿಸ್ತಾರೆ, ಒಂದು ದಿವಸ ತೆಗಿತಾರೆ. ಒಂದು ದಿವಸ 15% ಅಂತಾರೆ, ಮತ್ತೊಂದು ದಿವಸ 10% ಅಂತಾರೆ, ಮತ್ತೊಂದು ದಿವಸ 15%. ಏನಿದೆ? ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಖಚಿತತೆ ಇರಬೇಕು, ನಿಶ್ಚಿತತೆ ಇರಬೇಕು. ಲಾಭವನ್ನು ಮಾಡಿಕೊಳ್ಳಿಕ್ಕೆ ಅಲ್ಲಿ ಡೆಫಿನೆಟ್ನೆಸ್ ಇರಬೇಕು, ಸರ್ಟೈನಿಟಿ ಇರಬೇಕು. ಅದನ್ನೇ ಅವರು ನಾಶ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಈ ಸಂಗತಿಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಜಾಗನೂರು ಮಲ್ಲಿಕಾರ್ಜುನ ರೆಡ್ಡಿ ಅವರಿಗೆ ಮತ್ತು